ನಮಸ್ತೆ ಗುರು. ಇವಾಗ ಬಂದಿರೋದು ಮಡಿಕೇರಿಲಿ ಮಲೆನಾಡು ಭಾಗಕ್ಕೆ ಬರುತ್ತಂತೆ ಈ ಊರು. ಈ ಊರಿನ ಸ್ಪೆಷಲ್ ಅಂದರೆ ಇಲ್ಲಿನ ಸ್ಪೆಷಲ್ ಏನಂದರೆ ಜಾಸ್ತಿ ಏನಿಲ್ಲ, ಒಂದು ಲಿಫ್ಟ್ ಇಲ್ಲ, ಒಂದು 5-6 ಕಾರ್ ಇಲ್ಲ, ಒಂದು ಒಳ್ಳೆ ರೋಡ್ ಇಲ್ಲ, ನೆಮ್ಮದಿ ಪೀಸ್. ಜಾಸ್ತಿ ಕಾರ್ಗಳು ನೋಡೋಕ್ಕೆ ಸಿಗೋದು ಈ ಥರ ತಾರ್ಗ್, ಈ ಥರ ಜೀಪ್ ಅಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ 2 ವೀಲರ್ ರೇರು ಸಿಗ್ತವೆ. ಅದು ಹಳೆ ಮಾಡಲ್, ಇದು ಯಾವುದು ಹೊಸ ಮಾಡಲ್ ಯಾವೂ ಸಿಗೋಲ್ಲ. ಅಂದರೆ ರೇರಾಗಿ ನೋಡೋದಾದರೆ ಗಾಡಿಗಳಲ್ಲಿ ಹಿಮಾಲಯನ್ ನೋಡ್ಬೋದು. ಇನ್ನು ನಿಮ್ಮದು ಬೇಜಾನ್ ದುಡ್ಡು ಇನ್ವೆಸ್ಟ್ ಮಾಡಿ ತರ್ತಿರಲ್ಲ, ಸ್ಪೀಡಾಗಿ ಹೋಗೋದು, ಹಂಗೆ ಟೆಂಪೋದಲ್ಲಿ ವಾಪಸ್ ಹಾಕೊಂಡು ಹೋಗ್ಬೇಕಾಗತ್ತೆ. ಈ ಮನೆಗೆ ಬರೋ ರೋಡ್ ನೋಡಿದ್ರು ಅಲ್ಲಿಂದ ಡೌನು ಹೋಗ್ಬೇಕಾರಪ್ಪು, ಜಲ್ಲಿ ಇಲ್ಲ ಏನಿಲ್ಲ, ಬರೀ ಮಣ್ಣು ರೋಡೆ. ಈ ಗ್ಯಾಪಲ್ಲಿ ಈ ಕಡೆ ಒಂದು ತೋಟ, ಆ ಕಡೆ ಒಂದು ತೋಟ ಬೇರೆ ಇದೆ. ಈ ಕಡೆ ಮೇಲ್ಗಡೆ ಮನೆಗೆ ಹೋಗ್ಬೇಕು ಅಂದ್ರೂ ಸ್ವಲ್ಪ ದಿಪ್ಪ ಹತ್ತಿ ಹೋಗ್ಬೇಕು. ನಾನೇನು ಜಾಸ್ತಿ ಹೇಳ್ಬೇಕಿದ್ದಿಲ್ಲ, ಯಾಕಂದ್ರೆ ಹೇಳಿ ಇಲ್ಲಿ ಸಿಟಿ ಏನೂ ಇಲ್ಲ. ಒಂದೇ ಒಂದು ಸಿಂಗಲ್ ಮನೆ, ಮುಂದೆಗಡೆ ಬೇಜಾನ್ ಜಾಗ ಇರುತ್ತೆ. ಪಕ್ಕದ ಮನೆ ನೋಡೋಕ್ಕೆ ಗಿಡಗಳೆಲ್ಲ ಸರಿಸಿ ಕಾಣಿಸಿದ್ರೆ ಮಾತ್ರ ನೋಡೋಕ್ಕಾಗೋದು. ಹಂಚಿದ ಮನೆ ಕಾಣಿಸ್ತಿದೆಯಲ್ಲ ಹಂಗೆ. ಈ ಬೆಂಗಳೂರಲ್ಲಿ ಬಿಲ್ಡಿಂಗ್ ಪಕ್ಕದಲ್ಲಿ ಬಿಲ್ಡಿಂಗ್ ಆ ಥರ ಇರೋಲ್ಲ, ಓವರ್ ಬಿಲ್ಡಪ್ ಆಯಿತು ಹೇಳೋದೆಲ್ಲ. ಆದರೆ ಹಳ್ಳಿ ಹೆಂಗಿರುತ್ತೋ ಆ ಥರ ಲಕ್ಷಣವಾಗಿದೆ. ಜಾಸ್ತಿ ನೋಡೋಕ್ಕೆ ಸಿಗೋದು ಮಾವಿನ ಮರ, ಹಲಸಿನ ಮರ, ಮತ್ತು ನನಗೆ ಗೊತ್ತಿಲ್ಲದಿರೋ ಮರ ಬೇಜಾನಿದೆ. ಕೆಲವೊಂದು ಹಳ್ಳಿಗಳಲ್ಲಿ ಮನೆ ಮುಂದೆ ರಾಗಿ ಒಣಗಾಕಿದ್ರೆ, ಈ ಹಳ್ಳೀಲಿ ಮನೆ ಮುಂದೆ ಕಾಫಿ ಒಣಗಾಕ್ತಾರೆ. ಅಂದರೆ ಅಲ್ಲಿನ ಊರಿನ ಬೆಳೆ ಸ್ಪೆಷಲ್ಲು. ಘಮ ಘಮ ಅಂತ ವಾಸನೆ ಬರುತ್ತೆ. ಈ ಮುಂದ್ಗಡೆನೂ ಕೂಡ ಕಾಫಿ ಗಿಡ ಇರುತ್ತೆ. ಇಲ್ಲಿ ಕಾಫಿ ಒಂದೆರಡು ನಮ್ಮ ಮನೆಗೆ ಹಾಯ್ಕೊಂಡು ಹೋಗೋಣ ನೆನಪಿಗೆ. ಈ ಮನೆಯವ್ರಿಗೆ ಹತ್ರನೇ ನಾವು ಬಂದಿದ್ದು, ನಮ್ಗೆ ಗೊತ್ತಿರೋರೆ. ಇಲ್ಲಿ ಏನು ನೋಡ್ತಿದ್ರೆ ಎಂಟ್ರೆನ್ಸು ಇದೆಲ್ಲ ಹೊಡೆದು ಕಾಮನಾಗಿ ಬರೋದು ಹಿಂದುಗಡೆಯಿಂದ. ನೋಡಿ ಅಲ್ಲೊಂದು ಜಾಗ ಇದೆಯಲ್ಲ, ಆ ಕಡೆಯಿಂದನೇ ಬಂದೋದು ಹೋಗೋದು, ಬರೋದು ಹೋಗೋದು ಮಾಡೋದು. ಇದು ಒಂದು ಚೆನ್ನಾಗಿದೆ ನೋಡೋಕೆ. ಒಳ್ಳೆ ಪಪ್ಪಾಯ ಹಣ್ಣು ಕೂಡ ಕಾಣಿಸ್ತಿದೆ, ಎದ್ದು ಕಾಣಿಸ್ತಿದೆ, ಮಾತ್ರ ಸಖತ್ತಾಗಿದೆ. ಆದರೆ ತಿನ್ನೋರ್ ಗತಿ ಇಲ್ಲ. ಈ ಪಕ್ಷಿಗಳಿಗೂ ಈ ಮನೆಯವ್ರದ್ದು ತಿನ್ನೋದಾ ಅಥವಾ ಬೇರೆಯವ್ರದ್ದು ಮನೆಗೆ ಹೋಗಿ ತಿನ್ನೋದಾ ಅಂತ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅಲ್ಲೇ ಕೊಳ್ತೋಗ್ಬಿಡುತ್ತೆ. ಅದೂ ಬೆಟ್ಟ ಹತ್ತೋ ಸಾಹಸ ಅಂದರೆ ಅವ್ರ ಮನೆಯಿಂದ ಸಿಟಿಗೆ ಹೋಗೋದು ಸ್ವಲ್ಪ ಸಾಹಸ ಮಾಡ್ದಂಗೆ ಇರುತ್ತೆ, ಅಡ್ವೆಂಚರ್ ಆಗಿ. ನೀವು ಹಿಂದೆ ಏನು ನೋಡ್ತೀರಾ ಬೋರ್ಡು, ಹರಿಮಂದಿರ ಅಂತ. ಇದೊಂದು ಟ್ರಸ್ಟು ಸ್ಕೂಲು, ಫ್ರೀಯಾಗಿ ಎಜುಕೇಷನ್ ಕೊಡ್ತಾರೆ. ಅದು ಇಲ್ಲಿ ಹಳ್ಳಿ ಹುಡುಗರಿಗೆ ಚೆನ್ನಾಗಿದೆ. ಮತ್ತು ಒಳಗಡೆ ದಾರಿ ಅದೇ ಸ್ಕೂಲು, ವರ್ತು ಮಾತ್ರ ಇಲ್ಲಿ ಹೋದರೆ. ಆದರೆ ಕೆಲವೊಬ್ರಿಗೆ ಬರೋಕ್ಕೆ ಬೇಜಾರೇನು. ಹಿಂದ್ಗಡೆ ಏನು ನೋಡ್ತಿದ್ರೆ ಈ ಕಾಫಿ ತೋಟ, ಮತ್ತು ಅದೇ ಮರದಲ್ಲಿ ವಿಳ್ಯೆದೆಲೆ ಥರ ಬೆಳ್ಕೊಂಡಿರೋ ಮೆಣಸಿನೆಲೆ. ಈ ಮಡಿಕೇರಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಎಲ್ಲ ಸೇಮ್ ಅದೇ ರೋಡು, ಅದೇ ಕಾಫಿ ತೋಟ. ಮಡಿಕೇರಿಲಿ ಬಂದರೆ ಏನು ಫೇಮಸ್ಸು? ವೈನ್. ರೋಡ್ ಉದ್ದಕ್ಕೂ ಪೂರ್ತಿ ಒಂದೊಂದು 5 ಅಂಗಡಿ ಕೂಡ ಸಿಗುತ್ತೆ ನಿಮಗೆ. ವೈನ್ ಅಂದರೆ ವೈನ್. ಮಡಿಕೇರಿ ಫೇಮಸ್ ಸಿಗ್ನೇಚರ್.